ಇವತ್ತು ಏನು ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ, ಏನು ಪ್ರಿಯಾಂಕ್ ಖರ್ಗೆ ಸಾಹೇಬರು ಎತ್ತಿದಂಥ ಪ್ರಶ್ನೆ, ಇವತ್ತು RSSಗೆ ಕೇಳಿದಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಯಾಕೆ RSS ನೋಂದಣಿ ಆಗಿಲ್ಲ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಸಾಹೇಬರು ಎತ್ತಿದ್ದಾರೆ. ಆದರೆ ಉತ್ತರ ಕೊಡಬೇಕಂತಂದು RSS ಅವ್ರನ್ನ ಬಿಟ್ಟು BJPಗೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಅನ್ನೋದು ಅದೇ ಪ್ರಶ್ನೆ ಗೊತ್ತಾಗ್ತಾ ಇಲ್ಲ. ಈ RSS ಮತ್ತು BJP ಏನಾದರೂ ನಂಟಿದೇನಾ? ಏನು RSS ನೋಂದಣಿಯನ್ನು BJP ಅವ್ರು ಮಾಡಿಸ್ಬೇಕಾ? ಏನು BJPಯನ್ನು RSS ನೋಂದಣಿ ಮಾಡಿಸಿದೆ ಅನ್ನೋಂಥ ಪ್ರಶ್ನೆಯನ್ನು ಕಾಡ್ತಾ ಇದ್ದೀನಿ. ಇವತ್ತು ವಿಜಯಪುರ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಒಂದು ಮಾತು ಹೇಳಿದ್ದಾರೆ, ಈ ದಲಿತ ಹುಡುಗರಿಗೆ ಬೇಕು RSS ಉಸಾಬರಿ ಅನ್ನುವಂಥ ಮಾತು ಮಾತಾಡ್ತಾರೆ. ಆಮೇಲೆ ಈ RSS ತಂಟೆಗೆ ಹೋದವರು ಯಾರೂ ಉಳಿದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಇದ್ರ ಅರ್ಥ ಏನೋ ಅಂತ ನಮಗಿನ್ನ ಅದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಇವತ್ತು RSS ತಂಟೆಗೆ ಹೋದವ್ರು ಯಾರೂ ಉಳಿದಿಲ್ಲ ಅಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ, ಇವತ್ತು RSS ಬಗ್ಗೆ ಮಾತನಾಡೋರು ಗೌರಿ ಲಂಕೇಶ್ ಅವ್ರು ಮಾತಾಡಿದ್ರೆ ಅವ್ರ ಹತ್ಯೆ ಆಗಿದೆ, ದಾಬೋಲ್ಕರ್ ಅವರು ಮಾತಾಡಿದ್ರೆ ಅವ್ರ ಹತ್ಯೆ ಆಗಿದೆ, MM ಕಲಬುರ್ಗಿ ಅವರ ಹತ್ಯೆ ಆಗಿದೆ, ಈಗ ಹಲವಾರು ಮಂದಿಗಳ ಹತ್ಯೆ ಆಗಿದೆ. ಆ ಹತ್ಯೆ ಹಿಂದೆ ರಮೇಶ್ ಜಿಗಜಿಣಗಿ ಇದಾರ ಅನ್ನುವಂಥ ಪ್ರಶ್ನೆ ನಮಗೆ ಇವತ್ತು ಉದ್ಭವ ಆಗ್ತಾ ಇದೆ. ಹಾಗೆ ಈಗ ನೋಂದಣಿ ಮಾಡಿಲ್ಲ ಯಾಕಂತ ಕೇಳಿದ್ರೆ, ಇವತ್ತು ಈ ದೇಶದಲ್ಲಿ ಒಂದು ಪ್ರಶ್ನೆ ಎದ್ದಿದೆ. ಇವತ್ತು ಏನಪ್ಪ ಅಂತಂದ್ರೆ, ಯಾರಾದರೂ ಒಂದು ಪ್ರಶ್ನೆ ಮಾಡಿದ್ದಾರೆ, ದಲಿತರು ಪ್ರಶ್ನೆ ಮಾಡಿದಕ್ಕೆ ಈ ಇಷ್ಟು ಬುಗ್ಲೆದ್ದಿದೆ. ಅವ್ರು ಕೇಳೋಂಥದ್ದು ಏನು ಕೇಳಿದ್ದಾರೆ? ಅವ್ರು ಕೇಳಿದಂಥ ಉದ್ದೇಶ ಏನಪ್ಪ ಅಂತಂದ್ರೆ, RSS ಯಾಕೆ ನೋಂದಣಿ ಆಗಿಲ್ಲ, ಅದು ಸಂವಿಧಾನಾತ್ಮಕವಾಗಿ ನೋಂದಣಿ ಆಗಬೇಕಾಗಿದೆ, ಅದನ್ನು ನೀವು ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಇವತ್ತು ಅವರಿಗೆ ಏನಾಗಿದೆ, ಉರಿ ಮೆಣಸಿನಕಾಯಿ ಇಟ್ಟ ಅಂತ ವ್ಯವಸ್ಥೆ ಕಂಡು ಬರ್ತಾ ಇದೆ. ಇವತ್ತು ಚಿಕ್ಕ ಮಕ್ಕಳು ಹಿಡ್ಕೊಂಡು ವೃದ್ಧರವರೆಗೂ ಕೂಡ ಇದು ಪ್ರಶ್ನೆ ಇವತ್ತು ಚರ್ಚೆಯಲ್ಲೇ ಇದೆ ಈ ವಿಷಯ. ಈಗ ಏನಪ್ಪ ಅಂತಂದ್ರೆ ವಿಷಯ ಹೇಳ್ಬೇಕಂತಂದ್ರೆ, ಇವತ್ತು ನಾವು ಜಿಗಜಿಣಿಯವ್ರಿಗೆ ಒಂದು ಪ್ರಶ್ನೆ ಮಾಡ್ತೇವೆ. ನೀವು ದಲಿತ ಒಂದು ಕುಟುಂಬದಿಂದ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನೀವು ಒಬ್ಬರು ಸಂಸದರಾಗಿದ್ದೀರಿ, MLA ಆಗಿದ್ದೀರಿ, ಸಚಿವರಾಗಿದ್ದೀರಿ, ಎಲ್ಲ ಆಗಿದ್ದೀರಿ. ಅದು ಯಾರ ಭಿಕ್ಷೆ ಅದು ನಿಮಗೆ? ಆ ಭಿಕ್ಷೆ ತಗೊಂಡಂಥ ಒಬ್ಬ ಮಹಾತ್ಮ ಸಂವಿಧಾನದಲ್ಲಿ ಇರುವಂಥ ಪ್ರಶ್ನೆಗೆ ಕೇಳಿದರೆ ನೀವು ದಲಿತ ಯಾರು ಪ್ರಶ್ನೆ ಮಾಡ್ಬೋದು ಅಂತ ವಿಚಾರವನ್ನು ಹೇಳ್ತೀರಿ. ಅದು ನಿಮಗೆ ಎಷ್ಟು ಯೋಗ್ಯತೆಯನ್ನು ಕೊಡ್ತೈತೆ ಅನ್ನುವಂಥ ಮಾತನ್ನು ನಾವು ಕೇಳಕ್ಕೆ ಬಯಸ್ತೀವಿ. ನೀವು ರಮೇಶ್ ಜಿಗಜಿಣಗಿ ಅವ್ರಿಗೆ ಕಾಕಾ ಮಾಮ ಅಂತ ಹೇಳ್ಕಿಸಿಂದ ಓಟನ್ನು ಗಿಟ್ಟಿಸುವಂಥ ವಿಚಾರ ಅದು ಬಂದ್ ಮಾಡಬೇಕಾಗೈತೆ. ಇವತ್ತು ಅಸ್ಪೃಶ್ಯತೆ ಇವತ್ತು ವಿಜಯಪುರ ಜಿಲ್ಲೆ 5 ಅಂತಂದ್ರೆ ಕಾರಣೀಭೂತರು ರಮೇಶ್ ಜಿಗಜಿಣಗಿ ಅವ್ರು ಆಗ್ತಾರೆ. ಯಾಕಪ್ಪ ಅಂತಂದ್ರೆ, ಇವತ್ತು ಮತದಾನ ಕೇಳಕ್ಕೆ ಹೋದಾಗ, ಏನೋ ಓಟನ್ನ ಕೇಳಕ್ಕೆ ಹೋದಾಗ ಇವ್ರು ಕಿಶೆದಲ್ಲಿ ಒಂದು ಇದು ಇಟ್ಕೊಂಡಿರ್ತಾರೆ. ಅವರು ಏನೋ ಲೋಟ, ಚಹಾ ಕುಡಿ ಲೋಟನ ಇಟ್ಕೊಂಡಿರ್ತಾರೆ. ಈ ಬೇರೆ ಜಾತಿಯ ಮೇಲ್ವರ್ಗದವರ ಮನೆಗೆ ಹೋದಾಗ ಏನು ಮಾಡ್ತಾರೆ, ಇದೇ ಕಪ್ನ ಹಾಕ್ರಿ ನಾ ಅಲ್ಲೇ ಕುಡಿತೀನಿ ಅನ್ನೋಂಥ ವ್ಯವಸ್ಥೆ ಐತಿ. ಈಗ ಏನು ಹೇಳ್ತಾರೆ, ಒಮ್ಮೆ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಾವು ಅವರು ಇದ್ದಾಗ ಕಾಕಾ ಮಗನೇ ಅಂದ್ರೆ ಅವಾಚ್ಯ ಶಬ್ದಗಳೇ ಮಾತಾಡ್ತಾರೆ. ನಾವು ಅಸಂವಿಧಾನಿಕ ಪದಗಳನ್ನು ನಮಗೆ ಬಳಸೋಕ್ಕಾಗಂಗಿಲ್ಲ. ಯಾಕಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ. ಹಾಗಾಗಿ ನಾವು ಅಂಬೇಡ್ಕರ್ ಬೀಜಾಸೋರದೀವಿ. ನಾವು ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಖರ್ಗೆ ಸಾಹೇಬರು ಇದು ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತೇವೆ. ಖರ್ಗೆ ಸಾಹೇಬರು RSS ಇವತ್ತಿನವರೆಗೆ RSS ಅನ್ನು ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ. ಇವತ್ತು ಪ್ರಶ್ನೆ ಮಾಡಿದಾರೆ. ಅದ್ರ ಹಿಂದೆ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಯಾವತ್ತೂ ಏನು ಕಾರ್ಯಕರ್ತರು ಎಲ್ಲರೂ ಅವರ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಯಾಕಪ್ಪ ಈ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ ಅಂದ್ರೆ, ನಾವು ಅಂಬೇಡ್ಕರರ ವಿಚಾರವಾದಿಗಳು. ಅಂಬೇಡ್ಕರ್ ವಾದ ನಮ್ಮ ಮೈಯಲ್ಲಿ ಹರಿತಾ ಇದೆ, ಅಂಬೇಡ್ಕರ್ ವಾದ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ. ಹಾಗಾಗಿ ಇವತ್ತೇನು ಪ್ರಶ್ನೆ ಮಾಡುವಂಥ ಹಕ್ಕು ನಮಗೆಲ್ಲರಿಗೂ ಇದೆ. ಅದಕ್ಕೆ ಜಿಗಜಿಣಗಿ ಅವರಿಗೆ ನೀವು ಮುಂಬರುವ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ವಿಚಾರ ನಾವು ಮಾಡ್ತೀವಿ. ಅದನ್ನು ನೀವು ಶತಸಿದ್ಧ ಬರೆದಿಟ್ಕೊಂಡ್ಬಿಡಿ.